ಮಾಡ್ತೀವಿ ಅಂದರೆ 50 ಮೀನುವಂತಿಲ್ಲ ಮೀಸಲಾತಿ 56 ಮಾಡಿದ್ದೀರ. ಅದರಿಂದ ಕೆಲವರು ತಕರಾರಿದೆ, ಅದನ್ನು ನಾವು ಇತ್ಯರ್ಥಪಡಿಸುವವರೆಗೂ ನೀವು ನ್ಯಾಯಾಲಯನೂ ಕೂಡ ಹೇಳ್ತೀವಿ. ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಮತ್ತು ಈ ಹೆಚ್ಚುವರಿ ಮೀಸಲಾತಿ ನೀಡಿರೋ ಬಗ್ಗೆ ನಾವು ತೀರ್ಮಾನ ಆಗೋವರೆಗೂ ಕೂಡ ನೀವು ಕಾಲ್ಪಾರ ಮಾಡಿ ಎಷ್ಟು ಹುದ್ದೆಗಳನ್ನೆಲ್ಲ ಕಾಲ್ಪಾರ ಮಾಡಿ ಪರೀಕ್ಷೆ ಮಾಡಿ ಎಲ್ಲದನ್ನು ಮಾಡಿ ಅದರ ಫಲಿತಾಂಶ ಪ್ರಕಟಿಸ್ಬಿಟ್ರೆ ನಮ್ಮ ತೀರ್ಪಾಗೋವರೆಗೂ ಕೂಡ ನೀಡೋವರೆಗೂ ಅಂತ ಹೇಳಿದ್ದಾರೆ. ಹೀಗಿರುವಾಗ ಕೋರ್ಟೆ ಆ ರೀತಿ ಹೇಳಿರುವಾಗ ನೀವು 24 ಇರೋದನ್ನ 18 ಹೆಂಗ್ ಮಾಡಿದ್ರಿ? ಇದು ಸರಿಯಲ್ಲ. ಇದರಿಂದ ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇವರೆಲ್ಲರಿಗೂ ಕೂಡ ಅನ್ಯಾಯವಾಗುತ್ತೆ. ಕಳೆದ 4 ವರ್ಷದಿಂದ ಬಿಜೆಪಿ ಸರ್ಕಾರ ಇದ್ದಾಗ 27ರಲ್ಲಿ ಈ 18 ಇದ್ದದ್ದನ್ನ ಪರ್ಸೆಂಟೇಜ್ ಗೊತ್ತಾಗ ಅದು 24ಕ್ಕೆ ಏರಿಸಿದ್ವಿ. ಅದು ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿಯವರು ದೊಡ್ಡ ಹೋರಾಟ ಮಾಡಿದ್ರು. ಅರ್ಧ ವರ್ಷ ಫ್ರೀಡಮ್ ಪಾರ್ಕ್ನಲ್ಲಿ ಸತ್ಯಾಗ್ರಹ ಅಹೋರಾತ್ರಿ ಹೋರಾಟ ಮಾಡಿದ ಫಲವಾಗಿ ಅಂದಿನ ಬಿಜೆಪಿ ಸರ್ಕಾರದವರು ಅವರ ಹೋರಾಟಕ್ಕೆ ಮಣಿದು ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ವಿ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಮೀಸಲಾತಿನ ನಿಗದಿ ಮಾಡಿ ಹೆಚ್ಚಳ ಮಾಡಿ ಅಂತ ಹೇಳಿದ್ವಿ. ಆ ಹೆಚ್ಚಳನ ಮಾಡಿದ್ದಾರೆ. ಆದರೆ ಹೆಚ್ಚಳ ಮಾಡಿದ 4 ವರ್ಷ ಈಗಾಗಲೇ ನಾವು ಅದನ್ನ ಅನುಭವಿಸಿದ್ವಿ. ಉದ್ಯೋಗನೆಲ್ಲ ಪಡ್ತಾರೆ, ಅದೇ ಉದ್ಯೋಗ 15% ಅಲ್ಲ, 24%. SCಗಳು 17, STಗಳು 7%. ಅಷ್ಟನ್ನು ಈಗಾಗಲೇ 3-4 ವರ್ಷದಿಂದ ನಾವು ಪಡೆದಿದ್ದೀವಿ. ಈಗ ಏಕ್ದಮ್ ನೀವು ಕೋರ್ಟ್ನ ಒಂದು ನಿರ್ಬಂಧ ಇದೆ ಅಂತ ಹೇಳಿ ಕಾರಣ ಒಟ್ಟಿ ಈಗ ನೀವು 18%ಗೆ ಅಂದರೆ STಗಳು 3%, 7% ತಗೋಬೇಕಾಯ್ತು, 4% ನಷ್ಟ ಆಯಿತು. ಇಲ್ಲಿ ನಾವು 17%, ಈಗ 15% ಅಂತ ಹೇಳ್ತೀವಿ, 2% ನಷ್ಟವಾಯಿತು. ಅದರಿಂದ ಇದನ್ನು ಮಾಡಬೇಡಿ. ಕೋರ್ಟಲ್ಲಿ ಪೆಂಡಿಂಗ್ ಇರೋದ್ರಿಂದ ನೀವು 24%ಗೆ ಕಡಿಬೇಕು.